ಎಲ್ಲರಿಗೂ ನಮಸ್ತೆ. ಫಸ್ಟ್ ಆಫ್ ಆಲ್ ನಾನು ಮಹೇಶ್ ಭಟ್ ಸರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ದಂಗೆ ನಾವು ದುರ್ಗುಡ್ ಟೀಮಿಂದ ಬಂದಿದ್ದು. ಸೊ ನಾವು ಫಸ್ಟ್ ಟೈಮ್ ಬಂದಾಗ ನಾವು ಅಂದರೆ ಒನ್ ಇಯರ್ ಅಂದರೆ ಪ್ರೀವಿಯಸ್ ಇಯರ್ ನಾವು ನೆಕ್ಸ್ಟ್ ಅಂದರೆ ತಿರುಗ್ ದಿನ ಬಂದಿದ್ದು ನಾವು ಅಂದರೆ ಆಗಸ್ಟ್ 3 ನಾವು ಬಂದಿದ್ದು. ಸೊ ನಾವು ಫಸ್ಟ್ ಟೈಮ್ ಬಂದಾಗ ಇದೇ ಇನ್ಸ್ಟಿಟ್ಯೂಟಲ್ಲಿ ನಮಗೇನು ಗೊತ್ತಿರಲಿಲ್ಲ. ಸೊ ಎಲ್ಲ ಟೈಮ್ ಫಸ್ಟ್ ಟೈಮ್ ಬಂದಾಗ ನರ್ವಸ್ನೆಸ್ ಇತ್ತು, ಭಯ ಇತ್ತು. ನಾವು ಇಲ್ಲಿಂದ ಹೇಗೆ ಮೂವ್ ಆಗಬೇಕು ಅಂತಂದರೆ, ಇವಾಗ ನಾವು ಗ್ರ್ಯಾಜುಯೇಷನ್ ಮುಗಿಸ್ತೀವಿ, ಅಂಡರ್ ಗ್ರ್ಯಾಜುಯೇಷನು ಮುಗಿಸ್ತೀವಿ. ಸೊ ಮುಗಿಸಿದ ಮೇಲೆ ನಮಗೆ ಸ್ಕಿಲ್ಸ್ ಇಂಪಾರ್ಟೆಂಟ್ ಅಂತ ಗೊತ್ತಾಗಿದ್ದು ಬೆಂಗಳೂರಿಗೆ ಹೋದ್ಮೇಲೆ. ಯಾಕಂದರೆ ಅಷ್ಟು ನಾವು ಇಂಟರ್ವ್ಯೂನ ಅಟೆಂಡ್ ಮಾಡಿದ್ದೀನಿ ನಾನು. ಮಿನಿಮಮ್ ಅಂದರೆ 15 ಇಂಟರ್ವ್ಯೂ, ಒಂದು 17 ಐ ಥಿಂಕ್ 17 ಇಂಟರ್ವ್ಯೂ ನಾನು ಅಟೆಂಡ್ ಮಾಡಿದ್ದೀನಿ. ಎಲ್ಲರೂ ನಾನು ಫೇಲ್ ಆಗಿತ್ತು. ಸೊ ಯಾಕೆ ಫೇಲ್ ಆಯಿತು ಅಂತಂದರೆ ನನಗೆ ಅಷ್ಟು ಸ್ಕಿಲ್ಸ್ ಅವಾಗ ಗೊತ್ತಿರಲಿಲ್ಲ. ಅದಾದಮೇಲೆ ನಾನು LCCಗೆ ಬಂದಾಗ ಹಲವಾರು ಸ್ಕಿಲ್ಸ್ನ ಕಲ್ತ್ಕೊಂಡ್ಮೇಲೆ ಅದೇನೋ ಹೇಳ್ತಾರಲ್ವಾ, ಅಂದರೆ ಗೆದ್ದವ್ರ ಹತ್ರ ಅಹಂಕಾರ ಇರುತ್ತೆ, ನೂರು ಸಲ ಸೋತವ್ರ ಹತ್ರ ಒಂದು ನೀತಿಪಾಠ ಇರುತ್ತೆ ಅಂತ ಹೇಳ್ತಾರಲ್ಲ. ಸೊ ಅದರಿಂದ ಮಹೇಶ್ ಭಟ್ ನೋಡಿ ಕಲ್ತ್ಕೊಂಡೆ. ನನಗೆ ಯಾವುದೇ ಒಂದು ಇಂಟರ್ವ್ಯೂ ಫೇಲ್ ಆದಾಗ, ಐ ಥಿಂಕ್ ನಾನು 14ನೇ ಇಂಟರ್ವ್ಯೂ 15ನೇ ಇಂಟರ್ವ್ಯೂ ಫೇಲ್ ಆದಾಗ ನಾನು ಯಾಕೆ ಫೇಲ್ ಆಗ್ತಿದ್ದೀನಿ, ಎಷ್ಟೋ ಸರಿ ನನಗೆ ಅಳು ಬಂದಿದ್ದು ಉಂಟು, ನಾನು ಯಾಕೆ ಫೇಲ್ ಆದೆ ಅಂತಂದಾಗ ಅವಾಗ ನಾನು ನೆನಪಾಗಿದ್ದು ಫಸ್ಟ್ ಸರಿ ಮಹೇಶ್ ಭಟ್ ಸರ್ ಹೇಳ್ತಾ ಇದ್ರು ನನಗೆ, ನಾನು ಮಿನಿಮಮ್ 70 ರಿಂದ 80 ಇಂಟರ್ವ್ಯೂನ ಅಟೆಂಡ್ ಮಾಡಿದ್ದೀನಿ. ಅದರಲ್ಲೂ ಅಟೆಂಡ್ ಮಾಡಿದಾಗ ಎಷ್ಟೋ ಸರಿ ಫೇಲ್ ಆಗಿದ್ದೀನಿ. ನಾನು ಎಷ್ಟೋ ಸರಿ ಮದುವೆ ಆದಮೇಲೂ ಕೂಡ ಅಟೆಂಡ್ ಮಾಡಿದ್ದೀನಿ ಅಂತ ಹೇಳ್ತಿದ್ರು. ಅವಾಗ ಅನ್ನಿಸ್ತಾ ಇತ್ತು ನನಗೆ, ಸರ್ರಿಗೆ ಮದುವೆ ಆದಮೇಲೆ ಅಟೆಂಡ್ ಮಾಡಿದ್ರು ಅಂತಂದರೆ ಅವ್ರಿಗೆ ಮಿನಿಮಮ್ 27 ಇಯರ್ಸ್ ಅಂತ ಇರುತ್ತೆ. ನನಗಿನ್ನೂ 21 ಏಜ್ ಇದೆ. ನಾನು 15 ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ ನಾನು ಅಳುತ್ತಿದ್ದೀನಲ್ಲ ಅಂತ ನಾನೇ ಮೋಟಿವೇಶನ್ ಮಾಡಿಕೊಂಡು ಅಟೆಂಡ್ ಮಾಡ್ತಾ ಇದ್ದೆ. ಅದಾದಮೇಲೆ ಏನಂದರೆ, ನಮ್ಮ ಸ್ಕಿಲ್ಸು ಮತ್ತು ನಮ್ಮ ಕಮ್ಯುನಿಕೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ಅದು ನೆಕ್ಸ್ಟ್ ಲೆವೆಲಿಗೆ ಕರ್ಕೊಂಡು ಹೋಗುತ್ತೆ ನಮ್ಮನ್ನ. ಯಾಕಂತಂದರೆ ನಮಗೆ ಎಷ್ಟೋ ಸರಿ ನಮಗೆ ಫೇಲ್ ಆದಾಗ ನಾವು ಅಂದ್ಕೊಂಡ್ಬಿಡ್ತೀವಿ, ಅಯ್ಯೋ ಅಗ್ಲೆಲ್ಲ ಫೇಲ್ ಆಗ್ತಿದೆ, ನಾನು ಮುಂದೆ ಹೋಗ್ಬಲ್ಲೇನಾ ಅಂತ. ಎಷ್ಟೋ ಸ್ಟೂಡೆಂಟ್ಸ್ ಅದನ್ನೇ ಮಾಡ್ಕೊಳೋದು. ಅಂದರೆ ಫೇಲ್ ಆಗ್ತಿದ್ದಂಗೆ ಸ್ವಲ್ಪ ನರ್ವಸ್ನೆಸ್ಸಿಗೆ ಬಂದುಬಿಡ್ತಾರೆ. ನಾವು 10 ರಿಂದ 15 ಇಂಟರ್ವ್ಯೂ ಮಾಡಿದ್ದೀವಿ, ನಾವು ಫೇಲ್ ಆಗ್ತಾ ಇದ್ದೀವಿ, ಏನು ಮಾಡೋದು ಅಂತ ಯಾವುದೇ ಕಾರಣಕ್ಕಂಗೆ ಅಂದ್ಕೊಳಕ್ಕೆ ಹೋಗಬೇಡಿ. ನೀವು ಎಷ್ಟು ಫೇಲ್ ಆಗ್ತಿರಲ್ವಾ ಅಷ್ಟು ನೀವೊಂದು ಪ್ರಯತ್ನ, ಅಂದರೆ ನಿಮ್ಮ ಗೆಲುವಿಗೆ ಪ್ರಯತ್ನಕ್ಕೆ ಹತ್ರ ಬರ್ತಿದ್ದೀರಿ ಅಂತ. ಅದನ್ನು ನೀವು ಪ್ರಯತ್ನ ಮಾಡಬೇಕಂದ್ರೆ ನೀವು ಎಷ್ಟು ಸರಿ ನೀವು ಫೇಲ್ ಆಗಿದ್ರೆ, ನಾವು ಯಾವುದ್ರಲ್ಲಿ ಫೇಲ್ ಆಗಿದ್ದೀನಿ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ನೀವು ಬಂದು ವರ್ಕ್ ಮಾಡಬೇಕು. ಅದನ್ನ ನಮಗೆ ಹೇಳ್ಕೊಟ್ಟರೆ ಮಹೇಶ್ ಭಟ್ ಸರ್. ಅವ್ರಿಗೆ ಹೇಳೋದಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ನಾನು ಫೈನಲ್ ಆಗಿ 15 ಇಂಟರ್ವ್ಯೂ ಮಾಡಿದಾಗ ಎಷ್ಟೋ ಸರಿ ಫೇಲ್ ಆಗಿದ್ದೀನಿ. ನಾನು ಯಾವುದ್ರಲ್ಲಿ ಫೇಲ್ ಆದೆ ಅದನ್ನು ನಾನು ವರ್ಕ್ ಮಾಡಿದ್ರಿಂದ ಇವತ್ತು ಒನ್ ಆಫ್ ದ ಟಾಪ್ MNC ಕಾನ್ಸಿನೆಂಟಲ್ ನನಗೆ ಕೆಲಸ ಸಿಕ್ಕಿದೆ. ಸೊ ಇವಾಗ ನಾನು ಆಫರ್ ಲೆಟ್ರಲ್ಲಿ ವೇಟ್ ಮಾಡ್ತಾ ಇದ್ದೀನಿ. ಇನ್ನೊಂದು 5 ಡೇಸಲ್ಲಿ ನನಗೆ ಆಫರ್ ಲೆಟ್ರ್ ಬರುತ್ತೆ, ಜಾಯ್ನಿಂಗ್ ಕೂಡ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಸೋ ಮಚ್ ಸರ್, ಮಹೇಶ್ ಭಟ್ ಸರ್. ಆ್ಯಂಡ್ ಫೈನಲಿ ಶಿವರಾಜ್ ಸರ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಬಸವರಾಜ್ ಸರ್ ಆ್ಯಂಡ್ ಶಿಲ್ಪಾ ಮ್ಯಾಮ್ಸ್ ಆಲ್ಸೋ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು.